ಸರ್ ಹೇಳ್ರಿ ಏನಾಗಿತ್ತು ಘಟನೆ? ಈ ಉತ್ತಮ್ ಸಿನ್ಹಾ ಯಾರು? ಉತ್ತಮ್ ಸಿನ್ಹಾ ಹುಡುಗನ ಕೆಲಸ ಕೇಳ್ಕೊಂಡು ಬಂದಿದ್ರೆ ಅವ್ನು ಕೆಲಸಕ್ಕೆ ಇಟ್ಕೊಂಡಿದ್ದು ಇಲ್ಲ ಒಂದು 5-6 ತಿಂಗಳು ಕೆಲಸ ಮಾಡಿದವ. ಕೆಲಸ ಮಾಡಿ ಆಮೇಲೆ ಸೆರೆ ಭಾಳ ಕುಡಿತಿದ್ದೆ. ಅದ್ರ ಸಂಬಂಧ ನಾವು ತೆಗೆದ್ವಿ ಅವನ್ನ. ತೆಗೆದಾದ್ಮೇಲೆ ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಎಲ್ಲ ಬೆಳಗಾವಿದಾಗ ಕೆಲಸ ಮಾಡಕತ್ತಿದ್ರವ. ಅದ್ರ ಮುಂದೆ ಅಲ್ಲಿ ಏನಾಯ್ತಂತ ಗೊತ್ತಿಲ್ಲ ರೀ. ಇವತ್ತು ಬೆಳಗ್ಗೆ ಅಚಾನಕ್ ನಂಗೆ ಫೋನ್ ಬಂತು, ಉತ್ತಮ್ ಸಿನ್ಹಾನ ಅವರಪ್ಪ ತೀರ್ಕೊಂಡವ್ರು ಹಿಂಗಂತೇಳಿ ಫೋನ್ ಮಾಡಿದ್ರು. ದವಾಖಾನಿಂದ ಮೇಡಮ್ ಅವ್ರು ಫೋನ್ ಮಾಡಿದರು. ಫೋನ್ ಮಾಡಿದ್ರು ಕೂಡಲೇ ಮತ್ತು ಅವ್ನ ಕಾಂಟ್ಯಾಕ್ಟ್ ಇಲ್ಲ, ಅವ್ನ ಕಡೆ ಮೊಬೈಲ್ ಇಲ್ಲ, ಏನಿಲ್ಲ. ನಾನು ಹಿಂದಾಗಿ ಅವ್ರ ಅಕ್ಕನ ಫೋನ್ ನಂಬರ್ ಇತ್ತು, ಅವ್ರ ಅಕ್ಕಗೆ ಫೋನ್ ಮಾಡಿ ಹಿಂಗೆ ಡೆತ್ ಆಗ್ಯಾರ ಅಂತ ಹೇಳಿದೆ. ಅದ್ರ ಸಂಬಂಧ ಅವ್ರಿಗೆ ಅಲ್ಲಿಂದ ಗೋವಾದಿಂದ ಬರಗತ್ಯಾರ ರೀ. ಮುಂದೆ ಅವ್ರ ಪ್ರೋಗ್ರಾಮ್ ಏನು ಇಲ್ಲಿ ಮಾಡ್ತಾರೋ ಅಲ್ಲಿ ಮಾಡ್ತಾರೆ ಇದೇನು ವಿಷಯ ಗೊತ್ತಿಲ್ಲ ರೀ. ಅದು ಅಡ್ಮಿಟ್ ಮಾಡಿದ ವಿಷಯನೂ ನಮ್ಗೆ ಗೊತ್ತಿಲ್ಲ. ಅಂತಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ರಿ ನಾ, ಅದು ಉತ್ತಮನ ಹುಡುಗಿಗೆ ಅವನ ಆಧಾರ್ ಕಾರ್ಡೇ ನನ್ನ ಫೋನ್ ನಂಬರ್ ಇತ್ತು ರೀ. ಅದ್ರ ಸಂಬಂಧ ಆ ನಂಬರಲ್ಲಿ ಆ್ಯಡ್ ಮಾಡ್ಯಾನ ಅವನಂತ, ಅದಕ್ಕೆ ಫೋನ್ ಬಂದಿತ್ತು ಆ ನಂಬರ್ಗೆ. ಮತ್ತು ಶಾಪುರ ಸ್ಟೇಷನಿಂದನೂ ಫೋನ್ ಬಂದಿತ್ತು ನನಗೆ. ಅವ್ರು ಸಾಹೇಬ್ರಿಗೂ ಭೀ ಅದೇ ಹೇಳಿದ್ದೆ. ಅವ್ರ ಅಪ್ಪನ ಕರ್ಕೊಂಬಂದು ವಿಷಯನೂ ಗೊತ್ತಿಲ್ಲ, ಅಲ್ಲಿ ಅಡ್ಮಿಟ್ ಮಾಡಿದ ವಿಷಯನೂ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ರೆ ನಾವು ಏನಾರು ಹೋಗಿ ನೋಡಿ ಅವ್ರದ್ದು ಏನಾರ ಒಂದು ಒಳ್ಳೇದು ಕೆಟ್ಟದ್ದು ಮಾಡ್ತಿದ್ವು. ಏನೂ ಗೊತ್ತಿಲ್ಲ. ಅಚಾನಕ್ ಇವತ್ತು ಫೋನ್ ಬಂದಾಗ ವಿಷಯ ಗೊತ್ತಾಗಿತ್ತು. ಏನು ಅಡ್ಮಿಟ್ ಮಾಡ್ತೀನೋ ನಾನು ಹಿಂಗೆ ಏನೂ ಹೇಳಿಲ್ಲ ನಾವು. ಬರೀ ರೊಕ್ಕ ಅಷ್ಟೇ ಕೇಳಿದ, ನಮ್ಗೆ ಸ್ವಲ್ಪ ರೊಕ್ಕ ಬೇಕಾಗ್ಯಾವ ಹಿಂಗೆ ಅನ್ನವ. ಅವಾಗ ಅವ್ನು ಕೇಳಿದಾಗೆಲ್ಲ 1000, 2000, 500 ಹಿಂಗೆ ಫೋನ್ಪೇ ಅದು ಮಾಡ್ಕೊತ ಬೇರೆ ನಂಬರ್ಗೆ ಮಾಡೀನಿ. ಅವ್ರ ಕಡೆ ಫೋನೂ ಇಲ್ಲ ಮಾಡೇನು. ಇಷ್ಟ ಬಿಟ್ಟರೆ ಮುಂದೆ ಏನಾಗ್ತದೆ ಗಡಪಾಗೆ ನಾವು 22ನೇ ತಾರೀಕು ಅಡ್ಮಿಟ್ ಮಾಡಿ 31 ತಾರೀಕು ತೀರ್ಕೊಂಡಾಗ ಬಟ್ ಬಂದೇ ಇಲ್ಲ. ಅದು ಎಲ್ಲಿ ಹೋದಾಗ ಏನು ಗೊತ್ತಿಲ್ಲ ಅವನು ಎಲ್ಲಿ ಹೋಗ್ಯಾನ ಎಲ್ಲಿ ಬಂದ. ನಾವು ಒಂಥರ ಮೆಂಟಲ್ ಗತನೇ ಮನುಷ್ಯರ. ಅವನು ಎಲ್ಲಿ ಹೋದ ಎಲ್ಲಿ ಬಂದ ಎಲ್ಲೆಲ್ಲಿ ಮಾಡಕಂತಾನೆ ಏನು ಅರ್ಥನೇ ಇಲ್ಲರೆ ಎಲ್ಲಿ ಹೋಗ್ಯಾನೋ ಗೊತ್ತೂ ಇಲ್ಲ. ತಂದೆ ತೀರು ಹೋದ್ರು ಸಹ ಬರಂಗಿಲ್ಲ ಅಂದ್ರೆ ಮಕ್ಕಳು ಕಡೆಗೆ ಅವರ ಮಾಡ್ಬೇಕಲ್ರಿ. ಇಲ್ರಿ, ಇಂಥ ಪಾಪಿ ಮಕ್ಕಳು ಹುಟ್ಟಬಾರ್ದು ರೀ. ಹೊಟ್ಟೆ ಆಗ್ಬಿಟ್ಟು ಅಲ್ರಿ, ಅವ್ನು ಸೇಫ್ಟಿ ಆಗಿಲ್ಲ. ಗೋವಾದೊಳಗೆ ಅವ್ರ ಮನ್ಯಾಗ ಆರಾಮ್ಸೆ ಇದ್ರು, ಅವ್ರು ಸ್ವಂತ ಮನೆ ಐತಿ, ಎಲ್ಲ ಐತೆ ಅವ್ರದ್ದು. ಅಂಥ ಮನುಷ್ಯ ನೀವು ಹೋಗಿ ಡ್ರಿಂಕ್ಸ್ನ್ಯಾಗ ನಿಷೇಧೊಳಗೆ ಹೋಗಿ ಅವ್ನು ಕರ್ಕೊಂಬಂದಿಲ್ಲ ದರ್ಶನ. ಮತ್ತು ಅವ್ರ ಮನೆಯವ್ರು ಹೆಂಗೆ ಶಾಣೆಯರು ಇರ್ಬೇಕು ರೀ. ಅವ್ರಿಗೆ ಮಗಳೈತಿ, ಹಳೆಯದಾನ, ಮನೆ ಐತಿ, ಅವ್ರನ್ನ ತಿಳ್ಕೊಬೇಕಲ್ಲ. ಇವ್ನು ಡ್ರಿಂಕ್ಸ್ ಮ್ಯಾನ್ ಮೊದಲು 5-6 ವರ್ಷ ಐತಿ ಮನೆ ಬಿಟ್ಟ. ಅವ್ನು ಕಳಿಸಿದ್ರಿ, ಇವ್ನ ಜೋಡಿ ಕಳಿಸಿದ್ರೆ ಏನಾಗ್ತಿದ್ದಾನೋ ಅವ್ರಿಗೂ ಇರಂಗಿಲ್ಲ ರೀ. ಇವ್ನ ಜೋಡಿ ಕಳಿಸ್ಕೊಟ್ಟಾರ. ಇವು ಎಲ್ಲ ತೊಗೊಂಬಂದ ಆರಾಮಿಲ್ಲ ಅಂದ್ಬಿಟ್ಟು ಅದು ಸಿವಿಲಿಯನ್ ಫ್ರೀ ಐತಿ ಅಂತೇಳಿ ಅಲ್ಲಿ ಅಡ್ಮಿಟ್ ಮಾಡಿದಾನು ಹೋಗ್ಬಿಟ್ಟ ನಾವು. ಮತ್ತು ಎಲ್ಲಿ ಕುಡಿದು ಬಿದ್ದಾನೋ ಎಲ್ಲಿ ಅದಾನೋ ಗೊತ್ತಿಲ್ಲ ನಾವು. ಸಂದೇಶವ ಅನಾಥ. ಹಾಂ ನೋಡ್ರಿ, ಅದೇ ಈಗ ಅವ್ರ ಮಗಳು ಅಂದ್ರೆ ಮತ್ತು ಮಗಳೇನು ಒಂದಲ್ಲ. ಈಗ ಅವ್ರ ಮಗಳು ಬರ್ತಾಳೆ, ಬಂದ ಮೇಲೆ ಮುಂದಿನ ಏನೇನು ಕಾರ್ಯಕ್ರಮ ಮಾಡ್ತಾರೆ ನೋಡೋದಿಲ್ಲ.